ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ನನ್ನಲ್ಲಿರುವ ಕನ್ನಡ ಅಧ್ಯಾತ್ಮ ಪುಸ್ತಕಗಳ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಿಮಗೆ ತಿಳಿಸಲು ಇಚ್ಛೆಪಡುತ್ತೇನೆ. ಈಗ ಇನ್ನೊಂದು ಪುಸ್ತಕ ಭಗವದ್ಗೀತೆ, ಶ್ರೀ ಭಗವದ್ಗೀತೆ. ಇದು ಕೂಡ ನನ್ನ ಸಂಗ್ರಹಿಸಿದೆ. ಇದು ಗೀತಾ ಪ್ರೆಸ್ ಗೋರಖ್ಪುರ್ನಲ್ಲಿ ಪ್ರಿಂಟ್ ಆಗಿದೆ. ತಮ್ಮ ಎಲ್ಲರಿಗೂ ಗೊತ್ತಿದೆ ಭಗವದ್ಗೀತೆ ಬಗ್ಗೆ. ಇದರಲ್ಲಿ ಪದಚ್ಛೇದ, ಅನ್ವಯ ಮತ್ತು ಸಾಧಾರಣ ತಾತ್ಪರ್ಯ ರಹಿತ ಎಲ್ಲ ಇದೆ. ಶಾಸ್ತ್ರಗಳ ಅವಲೋಕನ ಮತ್ತು ಮಹಾಪುರುಷರ ವಚನಗಳ ಶ್ರವಣ ಮಾಡಿ ನಾನು ಪ್ರಪಂಚದಲ್ಲಿ ಶ್ರೀ ಭಗವದ್ಗೀತೆಗೆ ಸಮಾನವಾದ ಕಲ್ಯಾಣಕಾರಿಯಾದ ಯಾವುದೂ ಸಹ ಒಂದು ಉಪಯೋಗಿ ಗ್ರಂಥವಿಲ್ಲವೆಂಬ ತೀರ್ಮಾನಕ್ಕೆ ಬಂದೆನು. ಈ ಗೀತೆಯಲ್ಲಿ ಜ್ಞಾನಯೋಗ, ಧ್ಯಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮುಂತಾದ ಎಷ್ಟೋ ಸಾಧನೆಗಳು ತಿಳಿಸಲ್ಪಟ್ಟಿವೆ. ಅವುಗಳಲ್ಲಿ ತಮ್ಮ ಶ್ರದ್ಧೆ, ರುಚಿ ಮತ್ತು ಯೋಗ್ಯತೆಗನುಗುಣವಾಗಿ ಯಾವ ಸಾಧನೆ ಮಾಡಿದರೂ ತೀವ್ರವಾಗಿ ಮನುಷ್ಯನ ಶ್ರೇಯಸ್ಸು ಸಾಧ್ಯ. ಆದ್ದರಿಂದ ಮೇಲಿನ ಸಾಧನೆಗಳನ್ನು ಹಾಗೂ ಪರಮಾತ್ಮನ ತತ್ವಗಳ ರಹಸ್ಯವನ್ನು ತಿಳಿಯಲು ಮಹಾಪುರುಷರ ಮತ್ತು ಅವರ ಅಭಾವದಲ್ಲಿ ಉಚ್ಚ ಶ್ರೇಣಿಯ ಸಾಧಕರ ಸಾಧನೆಗಳನ್ನು ಶ್ರದ್ಧಾ ಪ್ರೇಮಪೂರ್ವಕವಾಗಿ ಸಮಾಗಮ ಮಾಡುವ ವಿಶೇಷ ಪ್ರಯತ್ನವಿಟ್ಟು ಗೀತೆಯ ಅರ್ಥ ಮತ್ತು ಭಾವಸಹಿತ ಮನನ ಮಾಡಲು, ಅದಕ್ಕೆ ಅನುಗುಣವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಜೀವನ ಪರ್ಯಂತ ಪ್ರಯತ್ನ ಪಡಬೇಕಂತೇಳಿ ಇದನ್ನು ಜಯದಯಾಲ್ ಗೋಯಂದಕ ಎಂಬುವರು ಬರೆದಿದ್ದಾರೆ. ಇದರ ಬಗ್ಗೆ ಹೆಚ್ಚಿನದು ಏನೋ ಭಗವದ್ಗೀತೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇನ್ನು ಮುಂದಿನ ಪುಸ್ತಕ ಇದು ಕೂಡ ಭಗವದ್ಗೀತೆನೇ, ಅಂದರೆ ಇದು ಇಂಗ್ಲೀಷ್ನಲ್ಲಿದೆ. ಶ್ರೀಮದ್ ಭಗವದ್ಗೀತೆ ಅಂತೇಳಿ ಸ್ವಾಮಿ ರಾಮ್ ಸುಖದಾಸ್ ಎಂಬವರು ಇದನ್ನು ಬರೆದಿದ್ದಾರೆ. ಇದು ಪೂನಾದಲ್ಲಿ ಖರೀದಿ ಮಾಡಿದೆ. ಇದು ಸಾಧಕ ಶ್ರೀಮದ್ ಭಗವದ್ಗೀತಾ ಬೈ ಸ್ವಾಮಿ ರಾಮ್ ಸುಖದಾಸ್ ಅಂತೇಳಿ ವಿತ್ ಸಂಸ್ಕೃತ್ ಟೆಕ್ಸ್ಟ್ ಟ್ರಾನ್ಸ್ಲಿಟರೇಷನ್ ಆ್ಯಂಡ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಂತ. ಇದು ಗೀತಾ ಪ್ರೆಸ್ ಗೋರಖ್ಪುರ್ದು ಪುಸ್ತಕಗಳು ಯಾವಾಗಲೂ ಅವ್ರ ಲಾಭದ ಆಶೆ ಇಲ್ದಂಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತಮಗೆ ಎಷ್ಟು ಕಾಸ್ಟ್ ಬೀಳುತ್ತೋ ಅದು ಅಷ್ಟೇ ಮಾಡಿ. ಇದು ನೋಡಿ, ಇದು ಪುಸ್ತಕ ಸುಮಾರು 1050 ಪುಟಗಳಿದ್ದಾವೆ. ಇದು ಕೇವಲ ₹140. ಇದು ಇಲ್ಲೇ ಪುನಾದಲ್ಲಿ ತೊಗೊಂಡಿದ್ದೇನೆ. ಇದಕ್ಕೆ ಗೀತಾ ಪ್ರೆಸ್ ಗೋರಖ್ಪುರ್, ಯೂನಿಟ್ ಆಫ್ ಗೋವಿಂದ ಭವಾನ್ ಕಾರ್ಯಾಲಯ, ಕೋಲ್ಕತ್ತಾ ಅಂತ ಇದೆ. ಇದರ ಬಗ್ಗೆ ಪಬ್ಲಿಷರ್ ಪ್ರಿಫರೆನ್ಸು ಅದೆಲ್ಲ ಇದೆ. May the publishers urge the readers to study this revised edition of the Gita with the deep profundity and put into their creative practice the knowledge gained with a view to their advancement in the world ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಸುಂದರವಾದ ಒಂದು ಚಿತ್ರಗಳಿದ್ದಾವೆ. ಭಾಳ ಬ್ಯೂಟಿಫುಲ್ ಪುಸ್ತಕ. ಇದನ್ನು ನೀವೆಲ್ಲರೂ ತೆಗೆದುಕೊಂಡು ಸ್ಟಡಿ ಮಾಡೋಕ್ಕಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಮುಂದಿನ ಒಂದು ಪುಸ್ತಕ ಇದು ಕನ್ನಡದ್ದು, ಸಿದ್ಧಾರೂಢ ಕಥಾಮೃತ ಅಂತ. ಇದು ಎಲ್ಲರಿಗೂ ಪರಿಚಯವಾದ ಒಬ್ಬ ಮಹಾತ್ಮರ ಕಥೆ. ಇದು ಪ್ರಕಾಶಕರು ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಸಾಧು ಸಂಸ್ಥಾನ ಮಠ, ಇಂಚಲ ಇವರಿಂದ ಪ್ರಕಟವಾಗಿದ್ದು. ಇದು ಶ್ರೀರಾಮಚಂದ್ರ ಕುರ್ತ ಅಂತೇಳಿ ಇಂಚಲದ ಒಂದು ಇವರು ಬರೆದಿದ್ದಾರೆ ಇದನ್ನು. ಇದು ಪ್ರಕಾಶರ ಪ್ರಸ್ತಾವನೆ ತುಂಬ ಇದೆ. ಇದಕ್ಕೆ ಸೀತಾರಾಮ್ ಶಾಂತಾನಂದ ಸ್ವಾಮಿ ಸಿದ್ಧಾಶ್ರಮ ಬೆಂಗಳೂರು ಇವರು ಮುನ್ನಡೆ ಬರೆದಿದ್ದಾರೆ. ಸ್ವಾಮಿಗಳ ಒಂದು ಚಿತ್ರನೂ ಕೂಡ ಇದೆ. ಹೀಗೆ ಇದನ್ನು ಸಾಧಕರು ಅಂದರೆ ಈ ಸಿದ್ಧಾರೂಢರ ಭಕ್ತರು ಪ್ರತಿದಿನ ಇದನ್ನು ಪುಸ್ತಕ ಮಾಡಿ ಅವರ ಭಾವಚಿತ್ರವನ್ನು ಪೂಜೆ ಮಾಡಿ ನೈವೇದ್ಯ ಹಿಡಿದು ಅವರ ಮಹಾತ್ಮೆ, ಅವರ ಜೀವನ ಚರಿತ್ರೆ
ಇದರಲ್ಲಿ ಈ ಪುಸ್ತಕದಲ್ಲಿ ಬರೀ ಜೀವನ ಚರಿತ್ರೆ ಅಲ್ಲ, ಅವರ ಒಂದು ಆಧ್ಯಾತ್ಮಿಕ ವಾಕ್ಯಗಳು ಇದ್ದಾವೆ. ಯಾರ್ಯಾರು ಏನೇನೋ ಪ್ರಶ್ನೆಗಳು ಕೇಳ್ತಾರೆ, ಅವರು ಇಡೀ ಭಾರತ ತಿರುಗ್ತಾರೆ ಕಾಲ್ನಡಿಗೆಯಲ್ಲಿ. ಆಗ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಕೆಲವರು ಇವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಆಧ್ಯಾತ್ಮಿಕ ಪ್ರಶ್ನೆಗಳು. ನಾನು ಅಂದ್ರೇನು, ಹೇಗೆ ನಾವು ಮುಕ್ತಿಯನ್ನು ಪಡಿಬೇಕು, ಈಗ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಎಲ್ಲಕ್ಕೂ ಅವರು ಸಮಾಧಾನ ಹೇಳ್ತಾರೆ. ಮತ್ತು ಜೊತೆಗೆ ನ್ಯಾಚುರಲಾಗಿ ಕೆಲವು ಪವಾಡಗಳು ನಡೀತವೆ, ಅದರ ಬಗ್ಗೆ ನಮಗೆ ಬೇಡ. ಅವರ ಒಂದು ತತ್ವಗಳನ್ನು ನಾವು ತಿಳ್ಕೊಂಡು ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಒಂದು ಕೃಪೆಗೆ ನಾವು ಪಾತ್ರರಾಗೋಣ ಅಂತೇಳಿ ಇಚ್ಛಿಸುತ್ತಿದ್ದೇನೆ. ಈ ಹಿಂದೆ ಗುರುನಾಥ ಇವರ ಶಿಷ್ಯಂದರು ಗುರುನಾಥ ರೂಢರ ಒಂದು ಅವರ ಭಾವಚಿತ್ರ ಕೂಡ ಇದೆ. ಇದು ವೆರಿ 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 ವರ್ತ್ ಪರ್ಚೇಸ್ ಅಂತ ನಾನು ನಿಮ್ಮ ಎಲ್ಲರಿಗೂ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಇದು ಶ್ರೀಗಳ ಆಶೀರ್ವಚನ ಅಂತ ಒಂದು ಸಂಕ್ಷಿಪ್ತ ಇದೆ, ಅರ್ಧ ಪೇಜ್ ಇದೆ. ಅಧ್ಯಾತ್ಮ ತತ್ವಜ್ಞಾನ ಪ್ರಧಾನವಾದ ಪೂಜ್ಯ ಭಾರತದಲ್ಲಿ ಅವತರಿಸಿದ ಮಹಾಪುರುಷರ ಶ್ರೇಣಿಯಲ್ಲಿ ಅಗ್ರಗಣ್ಯರಾದ ಶ್ರೀ ಸಿದ್ಧಾರೂಢರ ಕಥಾಮೃತವನ್ನು ಪುನಃ ಮುದ್ರ ಮಾಡಲು ಅನೇಕ ಜನ ಭಕ್ತರ ಮತ್ತು ಮುಮುಕ್ಷುಗಳ ಅಪೇಕ್ಷೆ ಮೇರೆಗೆ ಶ್ರೀ ಶಿವರಾಮ ಚಂದ್ರಗಿರಿಯವರು ಮಾಡಿರುವ ಈ ಗ್ರಂಥವನ್ನು ಮುದ್ರಣ ಮಾಡಿರುವು. ಶ್ರೀ ಸದ್ಗುರು ಸಿದ್ಧಾರೂಢರ ಪ್ರಥಮ ಶಿಷ್ಯರು ಶಾಂತಿ ಸಾಗರರು ಸ್ಮಿತಪ್ರಜ್ಞರು ಪೂಜ್ಯ ಸದ್ಗುರು ಶಾಂತಾನಂದ ಸ್ವಾಮಿಯವರು ಈ ಮೊದಲು ಮುದ್ರಣ ಮಾಡಿಸಿ ಪ್ರಚಾರಕ್ಕೆ ತಂದಿರುವರು. ಜಗದ್ವಿಖ್ಯಾತರಾದ ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಮುದ್ರಣ ಮಾಡುವುದು ನನ್ನ ಪುಣ್ಯ ವಿಶೇಷವು. ಸಂತಾಚ ವಿಭೂತಿ ಜಗಾಚ ಕಲ್ಯಾಣ, ಸಂತರ ಯೋಗಿಗಳ ತತ್ವಜ್ಞಾನಿಗಳ ಅವತಾರ ಜೀವಿಗಳ ಉದಾರಾರ್ಥ ಎಂದು ಮಹಾತ್ಮರು ಹೇಳಿರುವರು. ಗಾಯಂತಿ ದೇವ ಕೀಲ ಗೀತ ಕಾನಿ, ದೇವತೆಗಳು ಸಹ ತತ್ವಜ್ಞಾನಿಗಳ ಚರಿತ್ರೆಯನ್ನು ದಿವ್ಯ ಸೂತ್ರಗಳಿಂದ ಸ್ತುತಿಸುವರು. ತಪೋನಿಷ್ಠರು ತತ್ವಜ್ಞಾನಿಗಳು ಮುಮುಕ್ಷುಗಳಿಗೆ ಮೋಕ್ಷ ಮಾರ್ಗವನ್ನು, ಫಲಾಪೇಕ್ಷಿಗರಿಗೆ ಅವರವರ ಇಷ್ಟಾರ್ಥಗಳನ್ನು ಕರುಣಿಸುವಲ್ಲಿ ಸಿದ್ಧರಾದ ಸಿದ್ಧಾರೂಢರು ಗ್ರಂಥ ಪಾರಾಯಣ ಮಾಡುವ ಸಕಲ ಸದ್ಭಕ್ತರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡಲೆಂದು ಹಾರೈಸುತ್ತೇನೆ. ಆಯುರಾಗ್ಯ ಸಿರಿ ಸಂಪತ್ತು ಭೋಗ ಭಾಗ್ಯ ಶಾಂತಿ ಮೋಕ್ಷಗಳನ್ನು ಕೊಟ್ಟು ಕರುಣಿಸಿ ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಸಕಾಲಿಕ ಸುಂದರವಾಗಿ ಮುದ್ರಣ ಮಾಡುವ ಗದಿಗಿನ ಮುದ್ರಣ ಆಫ್ಸೆಟ್ ಪ್ರಿಂಟರ್ಸ್ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸದೇ ಇರಲಾರೆ. ಇತಿ ಪೂಜ್ಯ ಶ್ರೀ 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 ಶಿವಾನಂದ ಭಾರತಿ ಸ್ವಾಮೀಜಿ ಇಂಚಲ ಅವರು ಆಶೀರ್ವಚನ ಮಾಡಿದ್ದಾರೆ. ಇಲ್ಲಿಗೆ ಇದು 3ನೇ ವಿಡಿಯೋ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಪುಸ್ತಕಗಳ ಪರಿಚಯ ಮಾಡಿಕೊಳ್ಳೋಣ.